So guys, ಇವತ್ತು ನಾವು ₹1 ಇಂದ ₹1000 ಮಾಡ್ತಾ ಇದೀವಿ and it's going to be very fun. Let's go. ನಾನು ಈ ಚಾಲೆಂಜ್ ನ ಬೇಗ ಮುಗಿಸ್ತೀನಿ ಅನ್ಕೊಂಡೆ, ಬಟ್ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲೇ ಒಂದು ಆಟೋದವ್ರು ಇದ್ದಾರೆ, ಹೋಗಿ ಕೇಳ್ಕೊಂಡ್ ಬರೋಣ ಬನ್ನಿ. ಸರ್, ನಾನು ನಿಮಗೆ ₹1 ಕೊಡ್ತೀನಿ, ₹5 ಕೊಡ್ತೀರಾ ಅದ್ರ ಬದಲು? ಸರ್, ಇನ್ ಬೈಯಿಂಗ್ ದಿಸ್ ಪೆನ್ ತತ್ತ ಕ್ಲಿಪ್ ತಗೊಂತೀರಾ? ಎಷ್ಟೇ ಕಷ್ಟ ಬರಲಿ ಈ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಐ ಸ್ಟಿಲ್ ಹ್ಯಾವ್ ₹1, ಇನ್ನೂ ಲೆವೆಲ್ ಅಪ್ ಆಗಿಲ್ಲ. ನೋಡೋಣ ಯಾರಾದ್ರೂ ಏನಾದ್ರು ಕೊಡ್ತಾರಾ. ₹1ಗೆ ನೀವು ಎಷ್ಟು ಕೊಡ್ತೀರಾ? ಬಿಗ್ ನೋಟ್ ಎಷ್ಟು ಕೊಡ್ತಿದ್ದೀರಾ? ₹20. ₹20 ₹1 ತಗೊಳ್ಳಿದ್ದೀನಿ. ₹1. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಅಂಕಲ್ ರಿಜೆಕ್ಟ್ ಮಾಡಿದಾಗ ನಂಗೆ ನಿಜವಾಗೂ ತುಂಬ ಭಯ ಆಯಿತು, ಬಟ್ ನೌ ವಿ ಗಾಟ್ ₹20 ಔಟ್ ಆಫ್ ₹1. ಐ ಥಿಂಕ್ ವಿ ಸ್ಟಿಲ್ ಹ್ಯಾವ್ ಹೋಪ್ಸ್. ಮುಂದೆ ಹೋಗೋಣ. ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ಟಾರ್ಗೆಟ್, ಹುಡುಕ್ತಾ ಇದ್ದೀನಿ. ಹಲೋ, ಕನ್ನಡ ಬರುತ್ತಾ? ಕನ್ನಡ ಬರಲ್ಲ ಅಂಕಲ್, ಕನ್ನಡ ಬಂದರೂ ಬರಲ್ಲ ಅಂದರು. ಐ ಫೀಲ್ ಲೈಕ್ ಜನ ಅಪ್ರೋಚ್ ಮಾಡಿದಾಗ ಭಯ ಪಡ್ಕೊತಿದ್ದಾರೆ. ಸೊ ಐ ಫೀಲ್ ಲೈಕ್ ₹20ಗೆ ಒಂದು ಪೆನ್ ತೊಗೊಂಡು ಅದನ್ನು ಡಬಲ್ ರೇಟಿಗೆ ಮಾರ್ಬಿಡೋಣ ಅಂತ. ದಟ್ ಈಸ್ ಅ ಗುಡ್ ಐಡಿಯಾ. ಡೋಂಟ್ ಯು ಥಿಂಕ್ ಸೊ? ಬನ್ನಿ, ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಪೆನ್ ತೊಗೊಳ್ಳೋಣ, ಪೆನ್ ತೊಗೊಂಡು ಅದನ್ನು ಡಬಲ್ ರೇಟಿಗೆ ಮಾರೋಣ. ಓಕೆ, ಇವಾಗ ನಾನು ಏನಾದರೂ 5 ಪೆನ್ ತೊಗೊಂಡು 5 ಪೆನ್ನನ್ನು ₹50 ಮಾರಿದ್ರೆ ಎಷ್ಟಾಗುತ್ತೆ? ₹200 ಆಗುತ್ತೆ. ಗುಡ್ ಪ್ರಾಫಿಟ್ ಅಲ್ವಾ? ಬನ್ನಿ, ಒಂದು 5 ಪೆನ್ ತೊಗೊಳ್ಳೋಣ. ಆಂಟಿ ಎಲ್ರಿ ಹೋದ್ರಿ? 4 ಪೆನ್ ಕೊಡಿ. ಇದರಲ್ಲಿ ಡಿಸ್ಕೌಂಟ್ ಇದೆಯಾ? 4 ಪೆನ್ನು. 4 ಪೆನ್ನಿಗೆ ಏನು ಡಿಸ್ಕೌಂಟ್ ಕೊಡ್ತೀರಾ? ₹2,000 ಮಾಡಿ ₹200 ಡಿಸ್ಕೌಂಟ್. ₹2,000 ಮಾಡಿ ₹200 ಡಿಸ್ಕೌಂಟ್ ಬೇಡ ಬಿಡಿ. ಇದರಿಂದನೇ ನಾನು ₹200 ಮಾಡಬೇಕು ಅಂತಿದ್ದೀನಿ. ಥ್ಯಾಂಕ್ ಯು. ಪೊಲೀಸರು ಕೇಳ ಕೇಳ್ಬಿಟ್ಟು ಅವ್ರು ಹೊಡೆದ್ಬಿಟ್ರೆ, ಚೇಲಲ್ಲಿ ಹಾಕ್ಬಿಟ್ರೆ? ನನಗೆ ಬರ್ತಿರೋ ಐಡಿಯಾ ಏನು ಅಂದರೆ, ಇಲ್ಲಿ ಕಪಲ್ಸ್ ಪಾರ್ಕಲ್ಲಿ ಕೂತಿರ್ತಾರಲ್ಲ, ಅವ್ರನ್ನ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಅಪ್ಪ ಮಕ್ಕಳು ತಿಂದಿಟ್ಕೊಂಡು ಇನ್ನು ₹200 ಮಾಡ್ಬೋದು ಇದರಿಂದ. ಇಷ್ಟು ಡಿಲ್ಯೂಷನಲ್ ಆಗಿರೋ ನನಗೆ ರಿಯಾಲಿಟಿ ಹಿಟ್ ಆಯಿತು. ಕೇಳೋಣ ಬನ್ನಿ ಯಾರು. ಸರ್, ಪೆನ್ ತೊಗೊತೀರಾ? ಬೇಡ. ನೋ, ಮುಗೀತಾ? ಸರ್, ಸೈನ್ ಮಾಡೋಕ್ಕೆ ಆಟೋಗ್ರಾಫ್ ಕೇಳಿದ್ರೆ ಯಾರು ಬಂದ್ಬಿಟ್ಟು ಫ್ಯಾನ್ ಅಂತ? ಇವಾಗೆಲ್ಲ ಎಲ್ಲ ನಾನು ವಿಡಿಯೋ ಹಾಕ್ತೀನಲ್ಲ, ಫ್ಯಾನ್ ಆಗಿಬಿಡ್ತಾರೆ. ಸ್ಮಾರ್ಟ್ ಸರ್. ಓಡಾದ್ರು ಅವರು. ಕನ್ನಡದಲ್ಲಿ ಹೇಳ್ತೀನಿ, ಲೇಖನಿಗಳು ಬೇಕಾದಷ್ಟುಗಳಿದೆ. ಲೇಖನಗಳು ಬೇಕಾದಷ್ಟಿದೆ. ಲೇಖನಿ. ಐ ಯು ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ದಿಸ್ ಪೆನ್? ಎಲ್ಲಾ ದೇಶಗಳಿಗೂ ಹೋಗ್ತೀನಿ. I am having 100 pens. You have 100 pens? So take one for the collection. No. ಅದರಲ್ಲಿರೋ ಶಾಯಿಗಳು ಎಷ್ಟು ಇದಾಗಿದೆ. ಸರ್, ಪೆನ್ ತಗೊಂತೀರಾ? ಪೆನ್ ಓಡಾದ್ರಂತ. ನನಗೊಂದು ಪೆನ್ ಕೊಟ್ಬಿಡಿ ಅದಕ್ಕೆ. ಆಲ್ರೆಡಿ 1 ಗಂಟೆ ಆಯಿತು ನಾನು ಇಲ್ಲಿ ಬಂದು. 2 ಗಂಟೆ ಆಯಿತು ನಾವು ಬಂದು. ಇಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಯಾರಿಗೂ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಏನು ಮಾಡ್ತಿದ್ದಾರೆ ಹೇಳೋದು, ಕ್ಯಾಮ್ರಾ ನೋಡಿ ಅರ್ಧಕ್ಕರ್ಧ ಓಡೋಗ್ತಿದ್ದಾರೆ. ಗಿವ್ ಅಪ್ ಮಾಡ್ತಿದ್ದು ನನಗೆ ಒಂದು ಹೋಪ್ ತರ ಸಿಕ್ಕಿದ್ರು. ತಗೊಂತೀರಾ? ನೋಡಿ, ಒಳ್ಳೆ ಮ್ಯಾಜಿಕಲ್ ಪೆನ್ನು ತಗೊಂತೀರಾ? ಲಿಟ್ರಲಿ ಇವ್ರು ನನಗೊಂದು ಚೆನ್ನಾಗಿ ತಗೋತೀನಿ ಅಂತ ಹೇಳಿದ್ದು. ಪೆನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟಾಗಿ ಹೇಳೋದು. ಅವ್ರಿಗೆ ಇವಾಗ ನನಗೆ ಮೋಟಿವೇಶನ್ ಬಂದಿದೆ. ಇವಾಗ ನಾನು ಪೆನ್ಸಿಲ್ ಮಾಡೇ ಮಾಡ್ತೀನಿ ಅಂತ ಹೋದೆ. ಹಿಂದೆ ಬನ್ನಿ, ನಾನು ಟಾರ್ಗೆಟ್ ಮಾಡ್ತೀನಿ ಚೆನ್ನಾಗಿ. ಯಾರನ್ನೋ ಪೆನ್ ತಗೊಂತೀರಾ? ₹50 1 ಪೆನ್ನು. ₹50 1 ಪೆನ್ನು. ಹಾಂ. ಐ ಯು ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ಅ ಪೆನ್? ಸೊ ದಿಸ್ ಪೆನ್ ಇಸ್ ₹50. ಐ ಯು ವಿಲ್ಲಿಂಗ್ ಟು ಬೈ? ತಗೊಂತೀರಾ ₹50 ಪೆನ್ನು? ಆಮೇಲೆ ನಾನು ಮಾರ್ಕೆಟಿಂಗ್ ಶುರು ಮಾಡ್ಕೊಂಡೆ. ನೋಡಿ, ತಗೊಳ್ಳಿ. ಒಳ್ಳೆ ಪೆನ್, ಮ್ಯಾಜಿಕಲ್ ಪೆನ್ನು. ಇದು ಚಕಲಕ ಬುಮ್ಮು ಪೆನ್ಸಿಲ್ ಥರ ಪೆನ್ನು. ಫುಲ್ ಬೆಸ್ಟ್ ಪೆನ್ನು, ಲೈಕ್ ಮ್ಯಾಜಿಕಲ್ ಪೆನ್ನು. ಫುಲ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಪ್ಸರಾಗಿಂತ ಚೆನ್ನಾಗಿ ಆಗ್ಬಿಡುತ್ತೆ. ಪರವಾಗಿಲ್ಲ, ಡ್ರಾಯಿಂಗ್ ಮಾಡಿ. ನೀವು ಇದರಿಂದ ಬರೆದ್ರೆ ಎಕ್ಸಾಮ್ ಎಲ್ಲ ಪಾಸ್ ಆಗ್ತೀರಾ. ನಿಮ್ಮ ಫ್ರೆಂಡ್ ಎಕ್ಸಾಮ್ ಬರೀತಿದ್ರೆ ಅವ್ರಿಗೂ ಕೊಡಿ, ಪಾಸ್ ಆಗ್ಬಿಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡ್ ಬಂದಿದ್ವಿ. ಮಾಡ್ಕೊಳ್ಳಿ ಯಾರಾದ್ರು. ಬಂದೆ ತೆಗಿ. ಅವ್ರ ಪೆನ್ನೇ ಬೇಡ ಹಂಗೆ ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಟೇಕ್ ದಿಸ್ ₹50 ಪೆನ್. ಥ್ಯಾಂಕ್ ಯು. ಡನ್. ₹50. ಥ್ಯಾಂಕ್ ಯು ಸೋ ಮಚ್. ಸೊ ಬೇಸಿಕಲಿ ₹200 ಮಾಡಿದ್ದೀನಿ ನಾನು. ಎಲ್ಲ ಪೆನ್ನು ಸೆಲ್ ಆಯಿತು. ಇವಾಗ 200ಇಂದ ಏನು ಮಾಡ್ಬೋದು ನೋಡೋಣ.
ಇವಾಗ ಹಿಂಗೆ 200 ಅದೇ 200 ರೂಪಾಯಿ ಕೊಟ್ಬಿಡಮ್ಮ, ನಾನೇನಾದ್ರು ತಿನ್ಕೊಂತೀನಿ. ಪೆಂಡಿಂಗ್ ಅಷ್ಟೇ. ಒಂದು ಕುಷ್ಕ ಒಂದು ಬಿರಿಯಾನಿ ನಂಗೆ ಬೇಕು ಇವಾಗ, ಇಲ್ಲಾಂದ್ರೆ ಕ್ಯಾಮ್ರಾಮ್ಯಾನ್ ಗಿಂಬಲ್ ಎದ್ದು ಕ್ಯಾಮ್ರಾ ಎತ್ಕೊಂಡು ಓಡ್ತಿರ್ತಾನೆ ಇವಾಗ ಹಿಂಗೆ. ಅಣ್ಣ ತಡ್ಕೊಳ್ಳೋಣ, ನಾನು ಕೊಡಿಸ್ತೀನಿ ಊಟ. 200 ರೂಪಾಯಿ ಇದೆ, 200 ರೂಪಾಯಲ್ಲಿ 100 ರೂಪಾಯಿ ಇನ್ವೆಸ್ಟ್ ಮಾಡೋಣ. ಒಂದು 5 ಐಟಮ್ ತೊಗೊಳ್ಳೋಣ. 5 ಐಟಮ್ ತೊಗೊಂಡು ಅದನ್ನು ಸೆಲ್ ಮಾಡೋಕೆ ಹೋಗೋಣ. ಆಲ್ಮೋಸ್ಟ್ ಐ ಹ್ಯಾವ್ ಟು ಮೇಕ್ ಒಂದು 100 ರೂಪೀಸ್ನ ಇನ್ವೆಸ್ಟ್ ಮಾಡಿ ಒಂದು 5 ಐಟಮ್ಸ್ ತೊಗೊಂಡು ಅದನ್ನು ಸೆಲ್ ಮಾಡೋಕೆ ಟ್ರೈ ಮಾಡಬೇಕು. ಏನು ತೊಗೊಳ್ಳಿ? ಇಲ್ಲಿ ಎಲ್ಲೂ ಬೈ ಎನಿಥಿಂಗ್ ಫಾರ್ 10 ರೂಪೀಸ್ ಅಂತ ಇತ್ತು. ಅದೇ ಬನ್ನಿ ದಿಸ್ ಇಸ್ ನೈಸ್. ಇದು ತೊಗೊಳ್ಳೋಣ. ಅಟ್ಲೀಸ್ಟ್ ಒಂದು 5 ಐಟಮ್ ತೊಗೊಳ್ಳೋಣ. 50 ರೂಪೀಸ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಆಂಟಿ 50 ರೂಪೀಸ್ 5 ತೊಗೊಂಡೆ. ಹಾಂ ಬೇಡ. ಓಹ್ ಓಕೆ. ಸೊ ಬೇಸಿಕಲಿ ಇವಾಗ 50 ರೂಪಾಯಿ ಇನ್ವೆಸ್ಟ್ ಮಾಡಿ 5 ಕೀಬನ್ಸ್ ತೊಗೊಂಡಿದ್ದೀನಿ. ಸೊ ನಾವು ಐ ಹ್ಯಾವ್ ಟು ಗೋ ಸೆಲ್ ದಿಸ್ ಆ್ಯಂಡ್ ಮೇಕ್ ಮೋರ್ ಮನಿ. ಯಾರು ತೊಗೊತಾರೆ ಗುರು? ನನಗೆ ಈ ಕೆಲಸ ಮಾಡಿಕೊಂಡು ಯಾರು ಐಡಿಯಾ ತೊಗೊಬಂದೋ ಈ ಕಾಂಟೆಂಟ್ ಐಡಿಯಾ. ಕೀಬನ್ಸ್ ತೊಗೊತೀರಾ? Are you interested in buying this key bunch? Key bunch ತಗೊಂತೀರಾ? ಈ ಥರದ? ಹಾಂ, ಈ ಥರದ್ದೇ ಇದು ಹಾಕ್ಬೋದು. bunch ತಗೊಂತೀರಾ? ಬೇಡ. Excuse me, are you interested in buying this key bunch? ತಗೊಳ್ರಿ, ಚೆನ್ನಾಗಿದೆ, ಒಳ್ಳೇದಿದು. ಹಾಂ, are you interested in buying this? ನಿಮಗೆ ಗೊತ್ತಿಲ್ಲ, ನಾನು ಯಾರ ಹತ್ರನೋ ಸಾಲ ಕೇಳಕ್ ಬಂದಿದ್ದೀನಿ. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ನಿಮ್ದು ನೋಡಿದೆ. ಓಕೆ ಓಕೆ, ಆಲ್ ದಿ ಬೆಸ್ಟ್. ಸಾಲ ಸಿಗುತ್ತೆ. ವೆಲ್ಕಮ್. ಹಿಂದಿ कीबन्स लेंगे? कीबन्स लोगे सर? कीबन्स लोगे? नहीं सर, आपने जबरदस्ती हिंदी बुलवाया मेरे से. 10 ರೂಪಾಯಿ ತೊಗೊಂಡಿದ್ದು ಈ ಕೀ ಬನ್ಸ್ ನಾನು 100 ರೂಪಾಯಿಗೆ ಮಾರಕ್ಕೆ ಹೋಗಿದ್ದು. ನನಗೆ ಒಂದು ರಿಯಲೈಸೇಷನ್ ಆಯಿತು, 100 ರೂಪಾಯಿಗೆ ಇದನ್ನು ಯಾರೂ ತೊಗೊತಿಲ್ಲ. ಇವಾಗ ನಾನು ಅದನ್ನು ಪ್ರೈಸ್ ಟ್ಯಾಗ್ನೇ ರಿಮೂವ್ ಮಾಡಿಬಿಟ್ರೆ, ಎಷ್ಟಾದರೂ ಕೊಡಿ ಅಂತ ಕೇಳಿದ್ರೆ, ಮೇ ಬಿ ದಿಸ್ ಸ್ಟ್ರಾಟಜಿ ವಿಲ್ ವರ್ಕ್. ತೊಗೊತೀರಾ? ಎಷ್ಟು ಕೊಡ್ತೀರಾ ಇದಕ್ಕೆ? ಎಷ್ಟು ಕೊಡ್ತೀರಾ? ಎಷ್ಟಾದರೂ ಕೊಡಿ, ತಗೊಳ್ಳಿ. ಸ್ಕ್ಯಾನರು ಇಲ್ಲಿದೆ. ನಿಜವಾಗ್ಲೂ ಈ ಅಣ್ಣ ನಂಗೆ 100 ರೂಪಾಯಿ ಕೊಟ್ಟರು. ಗುಡ್ ಲಕ್ ಬರುತ್ತೆ. ಸ್ಟ್ರಾಟಜಿ ಇಸ್ ವರ್ಕಿಂಗ್. ಮತ್ತೆ ತಗೋತೀರಾ? ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ನಾನು ಅವ್ರಿಗೆ ದುಡ್ಡು ಹೇಳಿಬಿಟ್ರೆ ಅವ್ರು ತಗೊಳ್ಳಲ್ಲ. ನೀವೇ ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ ಅಂದರೆ ಕೊಡ್ತಾರೆ. ಮಾರ್ಕೆಟಿಂಗ್ ಜೀನಿಯಸ್ ನಾನು ಅಲ್ವಾ? ಇರೋ ಹಾಗೆ. ಸರ್ ಕೀಬನ್ಸ್ ತೊಗೊತೀರಾ? ಪ್ರೈಸ್ ನೀವು ಎಷ್ಟು ಕೊಡ್ತೀರಾ ಅಷ್ಟು. ಮಿಕ್ಕಿ ಮೌಸ್ ಆಯ್ತಾ? ಥ್ಯಾಂಕ್ ಯು. ಇಟ್ಸ್ ಪ್ರೈಸ್ಲೆಸ್. ಯು ಕ್ಯಾನ್ ಗಿವ್ ಹೌ ಮಚ್ ಎವರ್ ಯು ವಾಂಟ್. ಯಾ, ಈ ಕೀಬನ್ಸ್ ತೊಗೊತೀರಾ? ಪ್ರೈಸ್ ಇಲ್ಲ, ಎಷ್ಟಾದ್ರು ಕೊಡ್ಬೋದು. ಎಷ್ಟಾದ್ರು ಕೊಡ್ಬೋದು. ಥ್ಯಾಂಕ್ ಯು. ಯಾವುದಾದ್ರೂ ತಗೊಳ್ಳಿ. ಹಾಂ, ಬಲ್ಕುಳು ತಗೊಳ್ಳಿ, ಬರೋಗಿಲ್ಲ. ಎಷ್ಟಾದ್ರೂ ಬೆಳಗ್ಗೆಯಿಂದ ಸೆಲ್ ಮಾಡ್ತಾ ಇದೀವಿ, ಎಲ್ಲ ತಗೊಂಡು ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಎಷ್ಟಾದ್ರೂ ಕೊಡ್ಬೋದು. ನೀವು ಎಷ್ಟಾದ್ರೂ ಕೊಡ್ಬೋದು. ಕೀಬನ್ಸ್ ತಗೊಂಡು ಎಲ್ಲರಿಗೂ ಪ್ರೈಸ್ ಇಲ್ಲ, ಎಷ್ಟಾದ್ರೂ ಕೊಡ್ಬೋದು. ಆ ಥರ ವಿಡಿಯೋ. ಥ್ಯಾಂಕ್ ಯು. ಸುಮ್ಮನೆ ಜೋಶಲ್ಲಿ ಒಪ್ಕೊಂಬಿಟ್ಟೆ, ಕ್ಯಾಮ್ರಾಮ್ಯಾನ್ ಆಗ್ಬಿಟ್ಟು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಕಣಮ್ಮ ಮಗಳೇ ನಾನು ಅಂದ್ಬಿಟ್ಟು. ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಇದು 18+ ಇಲ್ಲ ಅಂದರೆ ಹೇಳ್ಬಿಡ್ತಿದ್ದೆ ಎಲ್ಲೆಲ್ಲಿ ಗಾಳಿ ಹೋಗ್ತಾ ಇದೆ ಅಂದ್ಬಿಟ್ಟು. ನೋಡಿ ಹೊಡೆದು ನೋಡಿ ಹೊರಗಡೆ ಹೆಂಗೆ ಕಾಣ್ತಾ ಇದೆ ನೋಡಿ, ಚೆನ್ನಾಗಿದೆ ನೋಡಿ, ಅದೆಲ್ಲ ತಗೊಳ್ಳಿ, ಚೆನ್ನಾಗಿದೆ. ಈ ಬಂಚ್ ಎಲ್ಲ ಸೆಲ್ ಮಾಡಿದ್ವಿ, 500 ರೂಪಾಯಿ ಕಲೆಕ್ಟ್ ಆಗಿದೆ. ಇವಾಗ ನಾವು ಬೇರೆ ಸ್ಟ್ರಾಟಜಿ ಯೂಸ್ ಮಾಡೋಣ ಅಂತ ಅನ್ಸಿದೆ. ಏನು ಗೊತ್ತಾ, ಲಕ್ಸುರಿ ಪ್ರಾಡಕ್ಟ್ಸ್ ನೋಡಿದ್ದೀರಾ, ಅವ್ರು ಒಂದೇ ಪ್ರಾಡಕ್ಟ್ನ ಸೆಲ್ ಮಾಡಿ ಜಾಸ್ತಿ ದುಡ್ಡು ಮಾಡ್ತಾರೆ. ಇಷ್ಟೊತ್ತು ನಾವು ಕೀಬನ್ಸ್ ತೊಗೊಂಡು ಎಲ್ಲ ಕಡೆ ಹೋಗೋದ್ ಬದಲು ಒಂದೇ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಿ ಜಾಸ್ತಿ ಪ್ರಾಫಿಟ್ ಮಾಡ್ಬೋದಲ್ಲ. ಲೆಟ್ಸ್ ಟ್ರೈ. ತಗೊಂಡೋಗಿ ಇದನ್ನ ಫ್ರೀಯಾಗಿ ಕೊಡಿ, ತಗೊಂಡೋಗಿ ಸೆಲ್ ಮಾಡ್ಕೊಂಬಂದು ದುಡ್ಡು ಕೊಡ್ತೀನಿ. ಸೇಲ್ ಮಾಡ್ಕೊಂಡು ಹಾಂ, ಏನು ಹೇಳ್ತೀರಾ? ಒಂದು ಬಿಸ್ನೆಸ್ ಐಡಿಯಾ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡೋಣ. ನೀವೇನಾದರೂ ಒಂದು ಐಟಮ್ ಕೊಡಿ, ಅದನ್ನ ನಾನು ಹೋಗಿ ಸೆಲ್ ಮಾಡ್ಕೊಂಡ್ಬರ್ತೀನಿ. ಡಿಸ್ಕೌಂಟ್ ನನಗೆ ಲಾಭ. ಈ ಸ್ಟ್ರಾಟಜಿಗೆ ನಾನು ಬರೀ 10 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೀ ಬಂಚು ಸರ್ 10 ರೂಪಾಯಿಗೆ ಇದೆಲ್ಲ 10 ಯಾವ್ದು ತಗೊಳ್ಳೋಣ? ಇದು ತಗೊಳ್ಳೋಣ, ಬಟರ್ಫ್ಲೈ ಕ್ಲಿಪ್ ಬೆಸ್ಟು. ತಗೊಳ್ಳಿ ಸರ್, ಥ್ಯಾಂಕ್ ಯು. ಮೇಡಮ್ ತಗೋತೀರಾ? 500 ರೂಪೀಸ್ ಓನ್ಲಿ. ಅಷ್ಟೇ, ಇದರಲ್ಲಿ ಯಾರೋ ಒಬ್ಬರು ಸಿಗ್ತಾರೆ. ತಗೋತೀರಾ ಕ್ಲಿಪ್ಪು? 500 ರೂಪೀಸ್ ಓನ್ಲಿ. ಬೆಸ್ಟ್ ಕ್ಲಿಪ್ ಇನ್ ದ ವರ್ಲ್ಡ್. ಬೇಡ, ಕ್ಲಿಪ್ ತಗೋತೀರಾ? ಕ್ಲಿಪ್
ಕ್ಲಿಪ್ ತಗೋತೀರಾ? ಕ್ಲಿಪ್ 500 ಕ್ಲಿಪ್ 500 ಕ್ಲಿಪ್ ಸರ್. ಕ್ಲಿಪ್ ತಗೋತೀರಾ? 500 rupees. ಬರೀ 500 ರೂಪಾಯಿ ಅಷ್ಟೇ ಡಿಸ್ಕೌಂಟು. ಯಾರು ಕೊಡಲ್ಲ ಡಿಸ್ಕೌಂಟ್. ಇಷ್ಟು ಡಿಸ್ಕೌಂಟ್ಗೆ ಬೇಕಾ? ಐ ಆಮ್ ಸೋ ಟೈರ್ಡ್. ತತ್ತ ಕ್ಲಿಪ್ ತಗೊತೀರಾ? ನನ್ನ ಬೆಳೆ ತಾಯಿ ನೋಡಿ ಯಾರಿಗಾರು ಕೊಡ್ಬೋದು ನೀವು. ಅದು ಯಾರು ಕೊಡ್ತೀರಾ ಹೇಳಿ? ಹಾಂ, ನಿಮ್ಮ ಹೆಂಡತಿಗೆ? ನಮ್ಮ ಹೆಂಗ್ತಿ ಇಲ್ಲ ತಾಯಿ, ಅವ್ರ ಮನೆಗೆ ಹೋಗಿದ್ದಾರೆ. 500 rupees ಕ್ಲಿಪ್? ನೋ ಸರ್. ಕ್ಲಿಪ್ ತಗೋತೀರಾ? 500. ಬರೀ 500 ರೂಪಾಯಿ. ಲಾಸ್ಟ್ ಚಾನ್ಸ್, ಲೈಫಲ್ಲೇ ಸಿಗಲ್ಲ ಈ ಥರ ಚಾನ್ಸ್. ಕ್ಲಿಪ್ ತಗೋತೀರಾ? 500 ಓನ್ಲಿ. ಊಟ ಮಾಡಿದ್ರಾ? ಆಯ್ತು ಮಾಡಿ. ಏನು ತಿಂದ್ರಿ? ಸ್ವಲ್ಪ ಮುದ್ದೆ, ಹಾಂ, ರಾಗಿ ಮುದ್ದೆ. ಹಾಂ. ಓ, ಎಲ್ಲಿ ನನಗೂ ರಾಗಿ ಮುದ್ದೆ ಇಷ್ಟ. 500 ಓನ್ಲಿ, ಜಸ್ಟ್ 500. ಬೇಕು. ಅಯ್ಯೋ. ಕ್ಲಿಪ್ ತಗೊತೀರಾ ಸರ್? 500. ಬರೀ 500 ಡಿಸ್ಕೌಂಟ್. ಅದು 20% ಆಫ್. ಯಾರು ತಗೊಂಡಿಲ್ಲ ಏನು ಕ್ಲಿಪ್ಪು. ಅದೇ ಯಾರು ತಗೊಂಡ್ರೆ ಬೇಕಾದ್ರೆ ತಗೊಂಡ್ರೆ ಬ್ಯಾಟ್ರಿ ಇಲ್ಲ. ಅದು ನಿಜ ಅಲ್ವಾ? ನೀವೇನು ವಿಡಿಯೋ ಮಾಡ್ತಾ ಇದ್ರಿ ಯಾವ್ದು? ಹಾಂ, ಯೂಟ್ಯೂಬ್ಗೆ. ಹಾಂ, ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ನಿಮಗೆ? ಇಲ್ಲ ಏನಿಲ್ಲ. ಓಕೆ ಮಾಡಿ, ನನಗೂ ಇಷ್ಟ ಇದೆ ಮಾಡಿ. ನಿಮಗೂ ಇಷ್ಟ ಇದೆಯಾ? ಹಾಂ ಸರ್. 500 ರೂಪೀಸ್ ಕ್ಲಿಪ್ ತಗೋತೀರಾ? ಇದು ಮ್ಯಾಚಿಂಗ್ ಕುರ್ತಾ ಜೊತೆ ಸೆಲ್ ಮಾಡ್ಬೋದು. ಇದು 500 ರೂಪೀಸ್ ಕ್ಲಿಪ್ಪು. ಇದು ಯಾವುದೋ ಮ್ಯಾಚಿಂಗ್ ಕುರ್ತಾ ಜೊತೆ ಸೆಲ್ ಮಾಡ್ಬೋದು. ತಗೊತೀರಾ? ಕ್ಲಿಪ್ ತಗೋತೀರಾ? 500 ರೂಪೀಸ್. 500 ಡಿಸ್ಕೌಂಟ್, 50% ಆಫ್. ಕ್ಲಿಪ್ ತಗೋತೀರಾ? 500 ರೂಪಾಯಿ ಅಷ್ಟೇ ಡಿಸ್ಕೌಂಟ್, 50% ಆಫ್. 1000 ರೂಪಾಯಿ ಇತ್ತು, 500 ರೂಪಾಯಿ ಕೊಡ್ತಾ ಇದ್ದೀನಿ. ಬೇಸಿಕಲಿ ದಿಸ್ ಇಸ್ ಫ್ರಮ್ ಅ ಡಿಫ್ರೆಂಟ್, ಏನಂತಾರೆ, ಒಂದು ಒಳ್ಳೆ ವೈಬಿನ ತೊಗೊಂಡ್ಬಂದಿದ್ದೀವಿ. ಇದು ತುಂಬ ರೇರ್ ಪೀಸ್. ಇದನ್ನ ಹ್ಯಾಂಡ್ ಮೇಡ್ ಅಂತಾರೆ. ಇದು ನಲ್ಲ ಕ್ಲಿಪ್ ಆನು. ಎಲ್ಲರೂ 10 ಸೆಕೆಂಡ್ ಮೌನ ಆಚರಣೆ ಮಾಡಿ. ನಿಮಗೆ ಫೇವ್ರೆಟ್ ಹೀರೋ ಯಾರು? ಇವತ್ತು ಯಾರು ಇಲ್ಲ. ನಾವು ರಾಜ್ಕುಮಾರ್, ಶಂಕರ್ ನಾಗು, ಪುನೀತ್ ರಾಜ್ಕುಮಾರ್ ಅವರಿಸ್ತಾನಾ? ಓ, ತಾತ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಅಂತೆ. ಸರ್ ಕ್ಲಿಪ್ ತಗೊತೀರಾ? ಬೇಡವಾ? ಅಲ್ಲ, ನಿಮ್ಮ ಹೆಂಡತಿ ಕೊಡ್ಬೋದಲ್ಲ? ಮದ್ವೆನೇ ಆಗಿಲ್ವಾ? ನೆಕ್ಸ್ಟ್ ಮದ್ವೆ ಆಗೋರು ಕೊಡ್ಬೋದಲ್ಲ? ಹೋಗಿ ಬರ್ತೀನಿ ತಾತ. ಇದು ಯಾರು ಕ್ಲಿಪ್ ತಗೊಳ್ಳಿ ಅಂತ ಆಶೀರ್ವಾದ ಮಾಡಿ ತಾತ. ನಿಜವಾಗ್ಲೂ 6 ಗಂಟೆಯಿಂದ ಸುತ್ತಿ 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 ಸಂಜೆ ಆಗ್ತಾ ಇದೆ. ಐ ವಾಸ್ ಸೋ ಟೈರ್ಡ್. ಐ ಫೀಲ್ ಲೈಕ್ ನಾನು ಈ ಚಾಲೆಂಜ್ ಸೋತೋಗ್ಬಿಡ್ತೀನಿ. ಸರ್ ಕ್ಲಿಪ್ ತಗೊತೀರಾ? ಒಳ್ಳೆ ಕ್ಲಿಪ್. ನಿಮ್ಮ ಹೆಂಡತಿ ಕೊಡ್ಬೋದು ನೋಡಿ. ಓ, ಅವ್ರಿಗೆ ಮ್ಯಾಚ್ ಆಗ್ತಿದೆ ನೋಡಿ ಸೀರೆಗೆ. ಬೆಸ್ಟ್ ಕ್ಲಿಪ್ಪು. ಹಾಂ ಮೇಡಮ್, ನಿಮಗೆ ನೋಡಿ ಒಳ್ಳೆ ಕ್ಲಿಪ್ಪು. ನಿಮ್ಮ ಸೀರೆಗೆ ಮ್ಯಾಚಿಂಗ್ ಇದೆ ನೋಡಿ. ಮೇಡಮ್ ಬೆಸ್ಟ್, ನಿಮಗೆ ಸೀರೆಗೆ ಮ್ಯಾಚಿಂಗ್ ಇದೆ ನೋಡಿ. ಹಾಂ, ಕರೆಕ್ಟಾಗಿ ಬಂದ್ವಿ ನಾವು. ತಗೊಳ್ಳಿ ನಿಮಗೆ ಕ್ಲಿಪ್ಪು ಗಿಫ್ಟ್ ಅವರಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಈ ಚಾಲೆಂಜಲ್ಲಿ ವಿನ್ ಆಗಿದ್ದೀವಿ. ಯಾಕೆಂದರೆ ಅಂಕಲ್ ನನಗೆ 500 ರೂಪೀಸ್ ಕೊಟ್ಟು. ಸರಿ ಆಯಿತು. ದುಡ್ಡೆಲ್ಲ ತೊಗೊಂಡು ಏನು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಗೊತ್ತು. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ದುಡ್ಡನ್ನೆಲ್ಲ ನಾವು ಎಲ್ಲಿ ರಿಕ್ವೈರ್ಮೆಂಟ್ ಇತ್ತು ಅಲ್ಲಿ ಕೊಟ್ವಿ. ಇದು ತಗೊಳ್ಳಿ. 500 ರೂಪಾಯಿಂದ 500 ರೂಪಾಯಿ ಮಾಡಿಕೊಡಿ. ನೀವೇ ಮಾಡಿ ಚಾಲೆಂಜ್. ನಿಮಗೆ 200 ರೂಪಾಯಿಂದ 500 ರೂಪಾಯಿ ಮಾಡಿಕೊಡಿ. ಈ ಅಷ್ಟೇ. ಅಯ್ಯೋ, ಯಾವ ದೊಡ್ಡ ವಿಷಯ. ಮೇಲೆ ಹಾಕೊಳ್ರಿ, ನಂದು ಹೋಗುತ್ತೆ ದುಡ್ಡು. ಆಂಟಿ, ಅಕ್ಕ, ಹೇಗಿರಿ? ಚೆನ್ನಾಗಿದ್ದೀರಾ? ಏನಿಲ್ಲ, ನಮ್ಮ ಫ್ರೆಂಡ್ ಪಾಪ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. 1 ರೂಪಾಯಿಂದ 1000 ರೂಪಾಯಿ ಮಾಡೋದು. ಮಾಡಿಬಿಟ್ಟು ಆ 1000 ರೂಪಾಯಿನ ಜನರಿಗೆ ಹಂಚೋದು, ಮಕ್ಳಿಗೆ ಹಂಚಕ್ಕೆ. ಮಕ್ಕಳಿಗೆ ಬೆಳಗ್ಗೆಯಿಂದ ಮಾಡಿದ್ಕೆ 100 ರಿಂದ 200 ರೂಪಾಯಿ ಆಗಿದೆ. ಪಾಪ ಹುಡುಗಿಗೆ ಓಡಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಇವಾಗ ನಾನು ಮಾಡ್ಬೇಕು. ನೀವು ಏನಾದ್ರು ಒಂದು 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಕೊಟ್ಟರು ಏನು ಬೇಜಾರಿಲ್ಲ. ನಮಗೆ ಇಲ್ವಲ್ಲ, ಇವಾಗ ಏನು ಮಾಡೋದು? ಅಟ್ಲೀಸ್ಟ್ ಒಂದು ಇಲ್ವಲ್ಲ, 10 ರೂಪಾಯಿ, 20 ರೂಪಾಯಿ ನಮಗೆ ಇಲ್ಲ. ಏನು ಮಾಡೋದು? ನೀವು ಕೊಟ್ಟರೆ ನಾವು ತಗೊಂಡು ಹೋಗ್ತೀವಿ. ಸಿದ್ದರಾಮಯ್ಯ ಅವರು ಇನ್ನು ಅಕೌಂಟ್ ದುಡ್ಡು ಹಾಕಿಲ್ಲ ನೀವು.